ವೆಲ್ಕಮ್ ಟು ಮಾಮ್ಸ್ ಮ್ಯಾಜಿಕ್ ಕಿಚನ್. ಇವತ್ತಿನ ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ಸಡನ್ನಾಗಿ ಒಂದು ಗೆಸ್ಟ್ ಅರೈವಲ್ ಮನೆಗೆ, ಅದಕ್ಕೋಸ್ಕರ ಒಂದು ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀವಿ. ಅದಕ್ಕೆ ಬೇಕಾಗಿರೋ ಆಯಿಲ್ ತೊಗೊಂಡಿದ್ದೀವಿ ಇವಾಗ, ಮತ್ತು ಅದಕ್ಕೆ ಬೇಕಾಗಿರೋವಂಥ ಮಸಾಲ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಿ. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೆಕ್ಸ್ಟ್ ನಾವು ಇದಕ್ಕೆ ಚಾಪ್ ಮಾಡ್ಕೊಂಡಿರೋ ಆನಿಯನ್ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀವಿ, ಅದನ್ನು ಹಾಕ್ಕೊಂಡಿದ್ದೀವಿ. ಅದನ್ನೊಂದು ಲೈಟ್ ಬ್ರೌನಿಷ್ ಕಲರ್ಗೆ ಬರೋ ಥರ ಒಂದು ಫ್ರೈ ಮಾಡ್ಕೊತಾ ಇದ್ದೀವಿ. ಆನಿಯನ್ ಚೆನ್ನಾಗಿ ಫ್ರೈ ಆಗಿ ಅದೊಂದು ಗೋಲ್ಡನ್ ಕಲರ್ಗೆ ಬರೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಆನಿಯನ್ ಫ್ರೈ ಆಗೋಕ್ಕಿಂತ ಮುಂಚೆ ಯಾವುದೇ ಒಂದು ಮಸಾಲೆನ ಅದಕ್ಕೆ ಆ್ಯಡ್ ಮಾಡೋಕ್ಕೆ ಹೋಗಬಾರ್ದು. ಅದು ಚೆನ್ನಾಗಿ ಫ್ರೈ ಆಗೋಕ್ಕೆ ನಾವು ಸ್ಲೋ ಫ್ಲೇಮಲ್ಲಿ ಇಕ್ಕಿ ಚೆನ್ನಾಗಿ ಲೈಟ್ ಗೋಲ್ಡನ್ ಕಲರ್ ಬರೋಕ್ಕೆ ಅದನ್ನು ವೆಯ್ಟ್ ಮಾಡ್ತಾಯಿದ್ದೀವಿ. ಮತ್ತು ಅದಾದಮೇಲೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಡ್ರೈ ಆಗಿಬಿಟ್ಟಿದ್ದೀವಿ. ಅದಕ್ಕೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀವಿ. ಇವಾಗ ಮಿಕ್ಸ್ ಮಾಡ್ಕೊಂಡಿರೋ ಚಿಕನ್ ಅದನ್ನು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಚಿಕನ್ನ ಅರಿಶಿನ ಮತ್ತು ಚಿಲ್ಲಿ ಪೌಡ್ರಲ್ಲಿ ಮ್ಯಾರಿನೇಟ್ ಮಾಡಿ ಸ್ವಲ್ಪ ಹೊತ್ತು ಇಕ್ಕಿದ್ವಿ. ಆ ಚಿಕನ್ನ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಬಂದು ನಾವು ಆ ಚಿಕನ್ನ ಚೆನ್ನಾಗೆ ತಿರುಗಿಸ್ಬಿಟ್ಟು ಅದನ್ನು ಒಂದು 3 to 4 ಮಿನಿಟ್ಸ್ ಅದನ್ನು ಕುಕ್ ಮಾಡ್ತಾಯಿದ್ದೀವಿ, ಹಂಗೆ ವಿತೌಟ್ ಯಾವುದೇ ಥರ ನೀರು ಹಾಕ್ದಿರ. ಇವಾಗ ಅದಕ್ಕೆ ಬಿರಿಯಾನಿಗೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀವೋ ಅಷ್ಟು ಬೇಕಾಗಿರೋ ನೀರನ್ನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನಾವೊಂದು 5 ರಿಂದ 6 ಜನ ಬೇಕಾಗಿತ್ತು, ಅದಕ್ಕೋಸ್ಕರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಆ ನೀರೊಂದು ಬಾಯ್ಲ್ ಬರೋವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಅದು ಒಳ್ಳೆ ಬಾಯ್ಲ್ ಬರ್ತಾಯಿದೆ. ಇವಾಗ ನೆಕ್ಸ್ಟ್ ನಾವು ಅಕ್ಕಿ ನೆನೆಸಿಕೊಂಡಿರೋದನ್ನ ಅದಕ್ಕೆ ಆ್ಯಡ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ, ಅಕ್ಕಿ ನಾವು ಎಷ್ಟು ಜನ ಬೇಕೋ ಅಷ್ಟು ಜನ ನೀವು ನೆನೆಸಿಕೊಂಡಿರೋ ಅಕ್ಕಿನ ಅದಕ್ಕೆ ಆ್ಯಡ್ ಮಾಡ್ಕೊಬೇಕು. ನೆಕ್ಸ್ಟು ಅದೊಂದು ಬಾಯ್ಲ್ ಬಂದಿದೆ, ಅದನ್ನು ದಮ್ಗೆ ಇಕ್ಕಿದ್ದೀವಿ. ನಮ್ಮ ಮನೇಲಿರೋ ದಮ್ ಸ್ಟೈಲ್ ಇದೆ. ಇವಾಗ ನೋಡಿ, ಓಪನ್ ಮಾಡ್ತಾಯಿದ್ದೀವಿ. ಇವಾಗ ಡಿಲಿಷಿಯಸ್ ಚಿಕನ್ ಬಿರಿಯಾನಿ ರೆಡಿಯಾಗಿದೆ. ನೀವು ಮನೇಲಿ ಈ ಥರ ಇದೇ ಸೇಮ್ ಟ್ರೈ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಯಾವುದೇ ಕಲರ್ ಇಲ್ಲ, ಎಲ್ಲ ಹೋಮ್ ಮೇಡ್ ರೆಸಿಪಿ, ಹೋಮ್ ಮೇಡ್ ಮಸಾಲೆನೇ ಎಲ್ಲ ಯೂಸ್ ಮಾಡಿರೋದು. ನೀವು ಮನೇಲಿ ಚಿಕನ್ ಬಿರಿಯಾನಿ ಮಾಡಿ ಎಂಜಾಯ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋಲಿ ಸಿಗೋಣ. ಬಾಯ್.